ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಗಣೇಶನ ಚತುರ್ಥಿ ದಿನದ ವ್ಲಾಗು. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ, ಹಾಗೆ ಯಾವ ರೀತಿ ಉಪವಾಸ ಇರ್ತೀನಿ ಎಲ್ಲನೂ ಕೂಡ ಇವತ್ತಿನ ವ್ಲಾಗ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ನಾನು ರಾಯರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ರಾಯರದು ಉಪವಾಸ ಆಗಿರ್ಬೋದು, ಏಕಾದಶಿ ಉಪವಾಸ ಎಲ್ಲ ಹೇಗೆ ಮಾಡೋದು ಅನ್ನೋದನ್ನು ತುಂಬ ಬ್ಯಾಕ್ ಅಂತಲೇ ಅನ್ಬೋದು. ಈ ನಡುವೆ ರೀಸೆಂಟಾಗಂತೂ ನಾನು ಆ ಥರದ್ದು ವೀಡಿಯೋಸ್ ಎಲ್ಲ ಏನೂ ಮಾಡಿಲ್ಲ, ಯಾಕೆಂದರೆ ಅದ್ರ ಬಗ್ಗೆ ತುಂಬ ಜನ ಇನ್ಫಾರ್ಮೇಷನ್ ಕೊಡೋ ಥರ ಆಗಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ನಾನು ಬಿಟ್ಟೆ ಅದ್ರ ಬಗ್ಗೆ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತಲ್ಲ ಅಂದ್ಬಿಟ್ಟು ಅದೇನು ಕೂಡ ನಾನು ವೀಡಿಯೋ ಮಾಡಿರಲಿಲ್ಲ, ಯಾಕೆಂದರೆ ಮಾಡಿದ್ನಲ್ವ ಆಲ್ರೆಡಿ. ಹಾಗಾಗಿ ಪದೇ ಪದೇ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ. ಹಾಗೆ ನಾನು ಫಸ್ಟ್ ಟೈಮ್ ಗಣೇಶನ ಚತುರ್ಥಿದು ವ್ಲಾಗ್ ಮಾಡ್ತಾ ಇರೋದು. ಅಂದರೆ ಯಾವ ರೀತಿ ಉಪವಾಸ ಇರ್ತೀನಿ, ಪೂಜೆ ಎಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಹೂವು ಎಲ್ಲ ಸ್ವಲ್ಪ ಇತ್ತು ಫ್ರಿಜ್ಜಲ್ಲಿ, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಇನ್ನೂ ಕೂಡ ತೊಗೊಂಡು ಬನ್ನಿ ಅಂತ ಅಂದೆ, ಕಟ್ಟಿರೋ ಹೂವು ಸ್ವಲ್ಪನೂ. ಮತ್ತು ಇನ್ನು ಹೂವು ಬೇಕಾಗಿತ್ತು, ಸ್ವಲ್ಪ ಇದ್ರಂತೂ ನನಗೆ ಪೂಜೆ ಮಾಡೋದಕ್ಕಾಗಲ್ಲ, ಜಾಸ್ತಿ ಇರಲೇಬೇಕು. ಹಾಗಾಗಿ ಸ್ವಲ್ಪ ಹೂವು ಕೂಡ ತೊಗೊಂಡು ಅದ್ರ ಜೊತೆಗೆ ಎಕ್ಕದ ಹೂವು ಮತ್ತು ಗರಿಕೆ ಇದೆಲ್ಲ ಬೇಕೇ ಬೇಕಾಗುತ್ತೆ. ಗಣೇಶನಿಗೆ ಪ್ರಿಯವಾದದ್ದೆಲ್ಲನೂ ಕೂಡ ನಾವು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಅಷ್ಟರಲ್ಲಿ ಹೊಸ್ಲೆಲ್ಲ ತೊಳ್ಕೊಂಬೋಣ ಅಂತ ಅಂದ್ಬಿಟ್ಟು ಫಸ್ಟ್ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಆಚೆ ಬಂದು ಹೊರಗಡೆ ಎಲ್ಲ ಹೊಸ್ಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊಸ್ಲೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿರೋಣ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಗಣೇಶನ ಚತುರ್ಥಿ ಅನ್ನೋದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಏಕೆ ಅಂತಂದರೆ ಹೇಳ್ತಾರಲ್ವಾ, ಅಂದರೆ ತಿಂಗಳಿಗೆ ಒಂದು ಸಲ ಬಂದೇ ಬರುತ್ತೆ ಚತುರ್ಥಿ ಅನ್ನೋದು. ಗಣೇಶನ ಚತುರ್ಥಿ, ಗಣೇಶ ಸಂಕಷ್ಟಿ ಅಂತಲೂ ಕರೀತಾರೆ. ತಿಂಗಳಿಗೆ ಒಂದು ಸಲಿನಾದರೂ ಬಂದೇ ಬರುತ್ತೆ. ಈ ದಿನ ಉಪವಾಸ ಇದ್ದು ಪೂಜೆ ಮಾಡೋರು ಇದ್ದಾರೆ ತಿಂಗಳೂ ಕೂಡ. ಬಟ್ ಇವತ್ತು ಬಂದಿರೋವಂಥದ್ದು ಅಂಗಾರಕ ಚತುರ್ಥಿ ಆಗಿರೋದ್ರಿಂದ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು. ಇವತ್ತಿನ ದಿನ ಯಾರೆಲ್ಲ ಉಪವಾಸ ಇರ್ತಾರೋ, ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೋ, ವರ್ಷ ಪೂರ್ತಿ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಅಂಗಾರಕ ಚತುರ್ಥಿ ಆಗಿರೋದ್ರಿಂದ ನಮಗೆ ವರ್ಷ ಪೂರ್ತಿ ಮಾಡೋದಕ್ಕಾಗಲ್ಲ, ತಿಂಗಳೂ ಕೂಡ ಮಾಡೋಕ್ಕಾಗಲ್ಲ ಅನ್ನೋರು ಸ್ಪೆಷಲ್ ಡೇಸ್ ಬರುತ್ತೆ. ಅಂಥ ದಿನದಲ್ಲಿ ಮಾಡಿದಾಗ ನಮಗೆ ಅಷ್ಟು ವರ್ಷ ಪೂರ್ತಿ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳ್ತಾರಲ್ವ. ಹಂಗೆ ಏಕಾದಶಿನೂ ಕೂಡ ಹಾಗೆ ಬರುತ್ತೆ. ಕೆಲವೊಂದು ಏಕಾದಶಿನೂ ಕೂಡ ವರ್ಷ ಪೂರ್ತಿ ಮಾಡೋಕ್ಕಾಗದಿರೋರು ಕೆಲವೊಂದು ಏಕಾದಶಿಗಳು ಮಾಡೋದ್ರಿಂದ ನಮಗೆ ವರ್ಷ ಪೂರ್ತಿ ಮಾಡಿದಷ್ಟೇ ಫಲ ಸಿಗುತ್ತೆ ಅನ್ನೋ ಥರ ಇವತ್ತೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೆ. ನಾನು ಕೂಡ ಇವತ್ತಿನ ದಿನ ಉಪವಾಸ ಇದ್ದು ದಿನ ಪೂರ್ತಿ ಹಾಗೆ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಚಂದ್ರೋದಯ ನೋಡಿ ಆದಮೇಲೆ ಊಟ ಮಾಡಬೇಕಾಗಿರೋ ಅಂಥದ್ದು ಇದು ಚತುರ್ಥಿ ಅನ್ನೋದು. ಬಟ್ ಏಕಾದಶಿದಲ್ಲಿ ನಾವು ಹಂಗೆ ಮಾಡೋಕ್ಕಾಗಲ್ಲ, ಮಾರನೇ ದಿನವೇ ನಾವು ಉಪವಾಸ ಬಿಡಬೇಕಾಗುತ್ತೆ, ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆ ಇಟ್ಟು. ಬಟ್ ಚತುರ್ಥಿ ದಿನ ಹೆಂಗೆ ಅಂತಂದರೆ ರಾತ್ರಿ ಚಂದ್ರೋದಯದ ಆದಮೇಲೆ ನಾವು ಊಟನ ಮುಗಿಸ್ಕೋಬೋದು. ಹಾಗೆ ಇವತ್ತು ಸ್ಪೆಷಲ್ ಏನು ಅಂತಂದರೆ ಬೆಲ್ಲದ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ತಟ್ಟೆಗೆ ಅಕ್ಕಿ ಹಾಕಿ ಮಾಡ್ತಾರೆ, ನೀವು ನೋಡಿರ್ತೀರ. ಬಟ್ ಇಲ್ಲಿ ತೊಗರಿಬೇಳೆ ಹಾಕಿ ಈ ರೀತಿ ಬೆಲ್ಲನ ತೊಗೋಬೇಕಾಗುತ್ತೆ. ನಾವು ದೀಪ ಹಚ್ಚೋದಕ್ಕೆ ಅಂತ ಬಂದಾಗ ನಮ್ಗೆ ಈ ಥರದ್ದು ಬೆಲ್ಲ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು. ನಾನು ತರಿಸಿದ್ದೆ, ಇದೇ ಥರ ಬೇಕು ಅಂತ ಫೋಟೋ ಕಳಿಸಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಎಕ್ಕದು ಎಲ್ಲ ಕಿತ್ಕೊಂಡು ಬಂದಿದ್ರು ಹಸ್ಬೆಂಡು. ಅದು ಮತ್ತು ಬೆಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಈ ಥರದ್ದೇ ಬೇಕು ದೀಪ ಹಚ್ಚೋದಕ್ಕೆ ಅಂದಿದ್ದಕ್ಕೆ ಕರೆಕ್ಟಾಗಿ ತಂದಿದ್ರು, ಹೇಳ್ದಂಗೆ ಎಲ್ಲ ಮಿಸ್ ಮಾಡಿದ್ರೆ. ಆಮೇಲೆ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ತಟ್ಟೆಗೆ ಸ್ವಲ್ಪ ಚಿಕ್ಕ ಪ್ಲೇಟ್ಗೆ ತೊಗರಿಬೇಳೆ ಎಲ್ಲ ಹಾಕಿ 2 ಬೆಲ್ಲ ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಮತ್ತು ತುಪ್ಪದ್ದು ಬತ್ತಿ ಹಚ್ಕೊಳ್ತಾರದು. ತುಪ್ಪದ ಬತ್ತಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಬೆಲ್ಲದ ಆರತಿ ಮಾಡೋದು ಈ ರೀತಿ ಆರತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನಮ್ಮ ಸಂಕಲ್ಪ ಏನಿದೆ ಅಲ್ವ ಅದೆಲ್ಲ ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ನಾವು ದೇವಸ್ಥಾನದಲ್ಲಿ ಕೂಡ ಮಾಡ್ಕೋಬೋದು, ಮನೇಲಿ ಕೂಡ ಮಾಡ್ಕೋಬೋದು. ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ಕಾಗದೇ ಇರೋರು ಮನೇಲಿ ಕೂಡ ಮಾಡ್ಕೋಬೋದು. ನಾನು ಪೂಜೆ ಮಾಡುತ್ತಾ ಇದ್ನಲ್ವ, ಹಾಗೆ ನನ್ನ ಮನೇಲೇ ಆದಷ್ಟು ನಾನು ಜಾಸ್ತಿ ಪೂಜೆಗಳೆಲ್ಲ ಮನೇಲೇ ಮಾಡೋದು. ಯಾಕೆಂದರೆ ನಾನು ಸ್ವಲ್ಪ ಡೌಟ್ ಇರುತ್ತೆ ದೇವಸ್ಥಾನಕ್ಕೆ ಹೋಗೋದು. ಹಸ್ಬೆಂಡ್ ಒಂದ್ಸಲಿ ಬ್ಯುಸಿ ಇರ್ತಾರೆ, ಹಂಗೆ ನಾನು ಹೋಗಬೇಕು ಅಂದಾಗಲೇ ಜಾಸ್ತಿ ಬ್ಯುಸಿ ಇರ್ತಾರೆ, ಕರ್ಕೊಂಡೇ ಹೋಗಲ್ಲ. ಅವರು ಕರ್ಕೊಂಡು ಹೋಗ್ತಾರೋ ಇಲ್ವೋ ಅನ್ನೋ ಡೌಟಲ್ಲಿ ನಾನು ಏನು ಮಾಡ್ತೀನಿ, ಏನೇ ಪೂಜೆ ಮಾಡೋದಾದ್ರು ಕೂಡ ಮನೇಲಿ ಆದಷ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಒಂಥರ ಅದು ನೆಮ್ಮದಿಯಾಗಿ ಮಾಡ್ಕೊಂಬಿಡ್ಬೋದು. ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು. ಎಲ್ಲಿ ಮಾಡಿದ್ರೆ ಏನಂತೆ, ದೇವರು ಎಲ್ಲ ಕಡೆ ಇರ್ತಾರೆ, ಅಲ್ಲೇ ಮಾಡಬೇಕು, ಇಲ್ಲಿ ಮಾಡಬಾರ್ದು ಆ ಥರದ್ದೆಲ್ಲ ಏನಿಲ್ಲ. ನಮ್ಗೆ ಏನು ಅನಿಸುತ್ತೋ, ನಮ್ಗೆ ಏನು ಗೊತ್ತಿದೆಯೋ ಅದನ್ನು ಮಾಡಿ ಅಂತಲೇ ಹೇಳ್ತೀನಿ. ನಾನು ಅದೇ ರೀತಿಯಾಗಿ, ಕೆಲವರು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಾರೆ. ಬಟ್ ನನಗೆ ಏನು ಗೊತ್ತಿದೆ ಅದನ್ನು ಪ್ರತಿಯೊಂದು ನಾನು ಮಾಡ್ತೀನಿ. ನನಗೆಲ್ಲನೂ ಕೂಡ ಒಳ್ಳೇದಾಗ್ತಾನೆ ಬರ್ತಿದೆ, ನನಗೆ ಯಾವತ್ತೂ ಕೂಡ ಕೆಟ್ಟದಾಗಿಲ್ಲ. ಬಟ್ ನನಗೇನು ಇಷ್ಟನೋ, ನನಗೇನು ತಿಳ್ಕೊತೀನೋ, ನನಗೇನು ಗೊತ್ತಿದೆ ನಾನು ಅದನ್ನು ಮಾಡ್ತೀನಿ ಅಷ್ಟೇ. ಯಾರ ಮತ್ತು ನಾನು ಕೇಳೋದಕ್ಕೆ ಹೋಗಲ್ಲ. ಹಾಗಾಗಿ ನಾನು ಮನೇಲೇ ಏನು ಅವತ್ತು ಏನೇನು ಮಾಡಬೇಕು ಎಲ್ಲನೂ ಕೂಡ ನನ್ನ ಮನೇಲಿ ಅಚ್ಚುಕಟ್ಟಾಗಿ ನನ್ನ ಭಕ್ತಿಯಿಂದ ಮಾಡಿದ್ದೀನಿ ಅಂತ ಹೇಳ್ಬೋದು.
ಅದೇ ಗಣೇಶನಿಗೆ ಗರ್ಕೆ ಅಂತಂದರೆ ಇಷ್ಟ, ಗರ್ಕೆ ಇಟ್ಟಿದ್ದೀನಿ. ಮತ್ತು ಎಕ್ಕದ ಹೂವು ಅಂತಂದರೆ ಪ್ರಿಯವಾದದ್ದು, ಅದಿಟ್ಟು ಪೂಜೆ ಮಾಡಿದ್ದೀನಿ. ಬೆಲ್ಲದ ಆರತಿ ಮಾಡೋದ್ರಿಂದ ನಮ್ಮ ಸಂಕಲ್ಪ ಏನಿದೆ ಅದನ್ನು ನೆರವೇರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾನು ಮಾಡಿದ್ದೀನಿ. ನೆಮ್ಮದಿಯಿಂದ ಅಚ್ಚುಕಟ್ಟಾಗಿ ಎಲ್ಲನೂ ಕೂಡ ಮಾಡಿದ್ದೀನಿ ಅಂದಮೇಲೆ ಅದರಲ್ಲೇನು ತಪ್ಪಿಲ್ವಲ್ಲ. ಹಾಗಾಗಿ ನಾನು ಕೂಡ ನಿಮ್ಗೆ ಅದೇ ಹೇಳೋದು. ನಾನು ಶಾರ್ಟ್ಸಲ್ಲ ರೀಲ್ಸ್ ಹಾಕಿದ್ನಲ್ವ ಇನ್ಸ್ಟಾಗ್ರಾಮಲ್ಲಿ, ತುಂಬ ಜನ ಕಮೆಂಟ್ ಮಾಡಿದರು, ಮನೇಲಿ ಮಾಡಬಾರ್ದಾ, ದೇವಸ್ಥಾನದಲ್ಲೇ ಮಾಡಬೇಕಾ, ಮನೇಲಿ ಮಾಡ್ಬೋದಾ ಅಂತ. ಆ ಥರ ಡೌಟ್ ಯಾಕೆ ಬಂತು ಅಂತ ಗೊತ್ತಾಗಲ್ಲ ಅವ್ರಿಗೆ. ನನಗಂತೂ ಬಂದೇ ಇಲ್ಲ. ನಾನು ತಿಳ್ಕೊಂಡಿದ್ದ ತಕ್ಷಣ ನಾನು ಪಟ್ ಅಂತ ಮಾಡಿಬಿಡ್ತೀನಿ. ಆ ಡೌಟ್ ನಾನು ಕೇಳೋಕ್ಕೆ ಹೋಗಲ್ಲ, ಯಾರನ್ನೂ ಮಾಡೋದಕ್ಕೂ ಹೋಗಲ್ಲ. ಎಲ್ಲಿ ಮಾಡೋದೇನು, ಎಲ್ಲ ಕಡೆ ದೇವ್ರು ಇರ್ತಾರಲ್ವ. ಹಾಗಾಗಿ ಬೆಲ್ಲದಾರತಿ ಸಂಕಲ್ಪ ಫಸ್ಟ್ ಬೆಲ್ಲದಾರತಿ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಂಕಲ್ಪ ಏನಿದೆ ಅದು ಕೇಳಿಕೊಂಡು ಈ ಪೂರ್ತಿ ದಿನ ಇವತ್ತು ಉಪವಾಸ ಇದ್ದು ನಾನು ಪೂಜೆನ ನೆರವೇರಿಸ್ತೀನಿ, ಈ ರೀತಿ ಮಾಡ್ತೀನಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಅಂದರೆ ನನ್ನ ಕೋರಿಕೆ ನೆರವೇರಿಸು ಅಂತ ಕೇಳಿಕೊಂಡು ನಾನು ಇವಾಗ ಆರತಿ ಮಾಡೋದು. ಇದೇ ಥರ ನನ್ನ ಪ್ರೊಸೀಜರ್, ಯಾವುದೇ ಪೂಜೆ ಮಾಡಿದ್ರೂ ಕೂಡ ಮಾಡೋದು. ಹಾಗೆ ಮನೆ ದೇವರು ಕೂಡ ತುಪ್ಪದ ದೀಪ ಸಪ್ರೇಟಾಗಿ ಹಚ್ತೀನಿ. ಇಲ್ಲಿ ಬೆಲ್ಲದಾರತಿ ಗಣೇಶನಿಗೆ ಮಾತ್ರ ಮಾಡಿದ್ದಲ್ವ, ಹಾಗಾಗಿ ಮನೆ ದೇವರು ಕೂಡ ತುಪ್ಪದ ದೀಪ ಎಲ್ಲ ಹಚ್ಚಿ, ಅಂದರೆ ಎಲ್ಲ ದೇವ್ರಿಗೂ ಕೂಡ ಆರತಿ ಮಾಡಿ ಕರ್ಪೂರ ಎಲ್ಲ ಮಂಗಳಾರತಿ ಮಾಡಿಕೊಂಡು ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ, ನೆಮ್ಮದಿಯಿಂದ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಇವತ್ತಿನ ದಿನ ಗಣೇಶ ಚತುರ್ಥಿ ಇರೋದ್ರಿಂದ 108 ಸರಿ ಓಂ ಗಂ ಗಣಪತಿ ನಮಃ ಅಂತ ಅಂದ್ಬಿಟ್ಟು ಜಪ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ನಾನು 108 ಸಲ ಬರೆದ್ಬಿಡೋಣ ಅಂತ ಅಂದ್ಬಿಟ್ಟು 108 ಸರಿ ಇಲ್ಲಿ ಒಂದು ಶೀಟ್ಸಲ್ಲಿ ಬರಿತಾ ಇದ್ದೀನಿ. ಏನು ಅಂತಂದರೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಬರೆದಾಗೂ ಕೂಡ ಅದರದ್ದು ಪವರ್ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಏನೇ ಆಗಲಿ, ಇದೆ ಅಂತಲ್ಲ, ಏನೇ ಆಗಲಿ. ಹಾಗಾಗಿ ನನಗೆ ಬರಿಬೇಕು ಅಂತ ಅನ್ನಿಸ್ತು. ಏನೋ ಗೊತ್ತಿಲ್ಲ, ಯಾವಾಗ ಆ್ಯಕ್ಚುಲಿ ತುಂಬ ಮಂತ್ರಗಳೆಲ್ಲ ಹೇಳ್ತೀನಿ, ಜಪಗಳು ಮಾಡ್ತೀನಿ, ಬರೆಯೋದು ಸ್ವಲ್ಪ ಕಮ್ಮಿನೇ. ಅದೇನೋ ಗೊತ್ತಿಲ್ಲ, ಇವತ್ತು ಬರೆಯೋಣ 108 ಸರಿ ಅಂತ ನನಗೆ ಅನಿಸಿದ್ದಕ್ಕೆ ನಾನು ಇವತ್ತು ಪೂಜೆ ಎಲ್ಲ ಆದಮೇಲೆ ನಾನು ಕುತ್ಕೊಂಡು 108 ಬಾರಿ ಓಂ ಗಂ ಗಣಪತಿ ಅಂತ ನಾನು ನಮಃ ಅಂತ ಬರೆದಿದ್ದೀನಿ. ಇಷ್ಟು ನನ್ನ ಪೂಜಾ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಫೈನಲಿ ಪೂಜೆ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಕಾಣಿಸಿತ್ತು ದೇವ್ರ ಮನೆ. ಒಂದಿಷ್ಟು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡು ಅದಾದ ನಂತರ ಸಂಜೆ ಹಸ್ಬೆಂಡ್ ಫ್ರೀ ಆದರು. ಕೇಳಿದವ್ರನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತೀರಾ, ಫ್ರೀ ಇದ್ದೀರಾ ಅಂತ ಅಂದ್ಬಿಟ್ಟು, ಆಯ್ತು ಬಾ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ಗಣೇಶ ದೇವಸ್ಥಾನ ಇದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ಅಲ್ಲೇ ಮೇಯ್ನ್ ದೇವಸ್ಥಾನ ಅದೇ ಗಣೇಶ. ಅಲ್ಲಿಗೆ ಬಂದ್ವಿ, ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಒಂದು 6 ಗಂಟೆಗೆಲ್ಲ ಹೋದ್ವಿ ನಾವು. 6 ಗಂಟೆಗೆ ಹೋದವರು 7:45 8 ಗಂಟೆ ಆಯಿತು ನಾವು ಆಚೆಗೆ ಬರೋ ಅಷ್ಟರಲ್ಲಿ. ಯಾಕಂದರೆ ಇನ್ನೂ ನಮಗೆ ಸ್ಟಾರ್ಟ್ ಮಾಡಿರಲಿಲ್ಲ ಪೂಜೆ ಎಲ್ಲ. ಕತೆ ಎಲ್ಲ ಹೇಳಿದ್ರು, ಗಣೇಶನ ಕತೆ ಎಲ್ಲ ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅವತ್ತಿನ ದಿನ ಕತೆ ಎಲ್ಲ ಕೇಳಿಸ್ಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಮಂಗಳಾರತಿ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಕಡಲೆ ಉಸ್ಲಿ ಅವಲಕ್ಕಿ ಎಲ್ಲ ಹಂಚ್ತಾಯಿದ್ರು, ಎಲ್ಲ ಇಸ್ಕೊಂಡು ನೆಮ್ಮದಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಬಂದು ಮನೇಲಿ ಅಡುಗೆ ಎಲ್ಲ ಮಾಡಿ ಮತ್ತು ಚಂದ್ರೋದಯ ಟೈಮಲ್ಲಿ ಪೂಜೆ ಎಲ್ಲ ಮಾಡಿ ಚಂದ್ರನ ನೋಡಿ ಉಪವಾಸನ ಮುಗಿಸ್ದೆ. ಈ ರೀತಿ ನನ್ನ ಇವತ್ತಿನ ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.